ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮಾಜಿ ರೌಡಿ ಶೀಟರ್ನಿಂದ ಎಣ್ಣೆ ಪಾರ್ಟಿ ಆಗಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. ಮಾಜಿ ರೌಡಿ ಶೀಟರ್ ಎಣ್ಣೆ ಪಾರ್ಟಿ ಮಾಡಿರುವಂತಹ ವಿಚಾರ ಕುಣಿಗಲ್ ಗಿರಿ ಸಹಚರ್ನಿಂದ ಸಿನಿಮಾ ಸ್ಟೈಲ್ ಅಲ್ಲಿ ಅಕ್ರಮವಾಗಿ ಈ ಕೂಟವನ್ನ ಆಯೋಜನೆ ಮಾಡಲಾಗಿತ್ತಂತೆ. ಮಾಜಿ ರೌಡಿ ಶೀಟರ್ನಿಂದ ಎಣ್ಣೆ ಪಾರ್ಟಿ, ಕುಣಿಗಲ್ ಗಿರಿ ಸಹಚರ್ನಿಂದ ಸಿನಿಮಾ ಸ್ಟೈಲ್ ಅಲ್ಲಿ ಅಕ್ರಮವಾಗಿ ಈ ಪಾರ್ಟಿ ಆಯೋಜನೆ ಆಗಿತ್ತು. ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಹುಡುಗರಿಗೆ ಮತ್ತಷ್ಟು ಜೋಶ್ ತುಂಬುವಂತಹ ಪಾರ್ಟಿ ಆಯೋಜನೆ ಆಗುತ್ತೆ. ಬೆಂಗಳೂರಿನ ವೆಸ್ಟ್ ಡಿವಿಷನ್ ನಲ್ಲಿ ನಾನೇ ಡಾನ್ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪಾರ್ಟಿ ಆಗಿತ್ತು. ಪಾರ್ಟಿ ಮೂಲಕ ಎದುರಾಳಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಮುಂದಾಕಿದ್ದಾರಂತೆ. ಅನಿಲ್ ಅಲಿಯಾಸ್ ಬೋರ್ವೆಲ್ ಎಂಬ ಮಾಜಿ ರೌಡಿ ಶೀಟರ್ ಈ ರೀತಿ ಪಾರ್ಟಿ ಆಯೋಜನೆ ಮಾಡಿರೋದು. ಪಾರ್ಟಿ ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸಾರ್ವಜನಿಕರ ದೂರಿನ ಸಂಬಂಧ ಪಾರ್ಟಿ ಸ್ಥಳಕ್ಕೆ ಪೊಲೀಸರು ತೆರಳಿದ್ದಾರೆ. ಅನಿಲ್ ಬರ್ತ್ಡೇಯಲ್ಲಿ ಭಾಗಿಯಾದಂತಹ ಸಣ್ಣ ಪುಟ್ಟ ರೌಡಿಗಳಂತೆ ಇದರ ಮೂಲಕ ಎದುರಾಳಿಗಳಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ರೀತಿಯಲ್ಲೇ ಪಾರ್ಟಿ ಅರೇಂಜ್ ಆಗಿತ್ತು. ಅಂದ್ರೆ ಒಂದು ಮಟ್ಟಿಗೆ ಇವ್ರದೇ ಸ್ಟೈಲಲ್ಲಿ ಹೇಳಬೇಕು ಅಂದ್ರೆ ಹವಾ ಮೇಂಟೈನ್ ಮಾಡೋದು ಇವರು. ಏರಿಯಾಗಳಲ್ಲಿ ನಾನೇ ಡಾನು, ನಾನೇ ಹವಾ ಮೇಂಟೈನ್ ಮಾಡ್ತಾ ಇರೋದು, ನನ್ನಕ್ಕಿಂತ ದೊಡ್ಡ ರೌಡಿ ಇನ್ಯಾರು ಇಲ್ಲ ಇಲ್ಲಿ ಅಂತ, ನನ್ನ ಮುಂದೆ ನೀವ್ಯಾರು ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಡೋದಕ್ಕೆ ಒಂದು ಪಾರ್ಟಿ ಆಯೋಜನೆ ಆಗುತ್ತೆ. ಈ ಚೇಲಾಗಳಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಪಾರ್ಟಿ ಆಯೋಜನೆ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇದರ ಮೂಲಕ ಕುಣಿದು ಕುಪ್ಪಳಿಸಿದ್ದಾರೆ. ಆ ಮೂಲಕ ಎದುರಾಳಿಗೆ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಮುಂದಾಕಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಮೂಲಕ ಏನ್ ಮೆಸೇಜ್ ಕೊಡಕ್ ಹೋದ್ರು ಅಂತ? ಈ ಪಾರ್ಟಿ ಆಯೋಜನೆ ಮಾಡದಂತೆ ನಾನೇ ದೊಡ್ಡ ರೌಡಿ, ನನಗಿಂತ ನೀವು ಯಾರು ಅಲ್ಲ ಅನ್ನುವಂಥ ಮೆಸೇಜಾ? ಈ ರೀತಿ ಪಾರ್ಟಿ ಆಯೋಜನೆ ಮಾಡಿದ್ರೆ ಅದು ಹೆಂಗೆ ಕ್ರಮ ಕೈಗೊಳ್ತಾರೆ? ಪೊಲೀಸರಿಗಿರುವಂಥ ಅವಕಾಶಗಳು ಏನು ಅಂತ? ಶ್ರುತಿ, ಏನು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಅದು ಅನಿಲ್ ಅಂತಕ್ಕಂಥ ಒಬ್ಬ ಮಾಜಿ ರೌಡಿ ಶೀಟರು, ಅನಿಲ್ ಅಲಿಯಾಸ್ ಬೋರ್ವೆಲ್ ಅನಿಲ್ ಅಂತ. ಈತ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ರೌಡಿ ಶೀಟರ್ ಆಗಿದ್ದ. ಆದರೆ ಆತನ ವಿರುದ್ಧ ಇದ್ದಂಥ ರೌಡಿ ಶೀಟರನ್ನು ಕೆಲವೊಂದು ಕಾರಣಗಳಿಂದಾಗಿ ಹಿಂದೆ ಅಂದರೆ ಕೋರ್ಟ್ಗೆ ಹೋಗಿ ತೆಗೆಸಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ನೇರವಾಗಿ ಈತ ಕೆಲವೊಂದು ಆಕ್ಟಿವಿಟೀಸಲ್ಲಿ ಭಾಗಿಯಾಗದೇ ಇದ್ದರೂ ತನ್ನ ಗುರು ಆಗಿರ್ತಕ್ಕಂಥವ್ರು ಜೊತೆಗೆ ಆತನಿಗೆ ಆರ್ಥಿಕವಾಗಿ ಹಣಕಾಸನ್ನೆಲ್ಲ ನೋಡ್ಕೊಳ್ತಕ್ಕಂಥ ಏನು ಕುಣಿಗಲ್ ಗಿರಿ ಏನಿದ್ದಾರೆ ಅವರ ಒಂದು ರೈಟ್ ಹ್ಯಾಂಡ್ ಆಗಿ ಈತ ಅನಿಲ್ ಏನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆತನ ಸಲಹೆ ಮೇರೆಗೆ ಆ ಭಾಗದಲ್ಲಿ ಅಂದರೆ ಬೆಂಗಳೂರಿನ ವೆಸ್ಟ್ ಡಿವಿಷನ್ ಏನಿದೆ, ಅಂದರೆ ಕಾಮಾಕ್ಷಿ ಪಾಳ್ಯದಿಂದ ಆ ಕಡೆ ಇರ್ತಕ್ಕಂಥ ಏರಿಯಾಗಳಿರ್ಬೋದು, ಆ ಭಾಗಗಳೆಲ್ಲ ರಿಯಲ್ ಎಸ್ಟೇಟ್ ಇರ್ಬೋದು, ಜೊತೆಗೆ ಕೆಲವೊಂದು ಜಾಗಗಳನ್ನು ಕಬ್ಜಾ ಮಾಡೋದಿರ್ಬೋದು, ಜೊತೆಗೆ ಡ್ರಗ್ ಮಾಫಿಯಾ, ಗಾಂಜಾ ಸಪ್ಲೈ, ಈ ರೀತಿಯಾದಂಥ ಎಲ್ಲ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಈತ ಹ್ಯಾಂಡಲ್ ಮಾಡ್ತಾನೆ. ಅದಕ್ಕೆ ಹುಡುಗರನ್ನು ಕೂಡ ಹಾಕಬೇಕು, ಹುಡುಗರು ನಾವು ಹೇಳ್ದಾಗ ಕೇಳಬೇಕು, ಜೊತೆಗೆ ನಾವು ಈ ಭಾಗದ ಡಾನುಗಳಂತೂ ಗುರ್ಸ್ಕೊಳ್ಬೇಕು, ಎಲ್ಲರೂ ಸಹ ನನ್ನ ಡಾನು ಬಾಸ್ ಅನ್ನೋ ರೀತಿಯಾಗಿ ಕರಿಯೋ ರೀತಿ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈತ
ತನ್ನ ಬರ್ತ್ಡೇ ಸಮಾರಂಭ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಸಾಕಷ್ಟು ಜನರನ್ನು ಅಲ್ಲಿ ಕೂಡಿ ಹಾಕ್ಕೊಡ್ತಾರೆ. ಅದು ಅವರ ಬೆಂಬಲಿಗರಿರ್ಬೋದು, ಜೊತೆಗೆ ಅವರ ಒಂದು ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಜೊತೆಗೆ ಇತರೆ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ರೌಡಿ ಶೀಟರ್ಗಳು ಇವರೆಲ್ಲರನ್ನೂ ಅಲ್ಲಿ ಕೂಡಿ ಹಾಕಿ ಅವರಿಗೆ ಅಕ್ರಮವಾಗಿ ಒಂದು ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಹಿನ್ನೆಲೆಯಲ್ಲಿ, ಯಾಕಂದರೆ ಇಲ್ಲಿ ಕೇವಲ ಪೊಲೀಸರು ಕಲಿಯಾಕಂಥ ಮಾಹಿತಿ ಜೊತೆಗೆ ಸಾರ್ವಜನಿಕರು ಒಂದಷ್ಟು ದೂರುಗಳನ್ನು 112ಗೆ ಫೋನ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಆ ಕಾರುಗಳಲ್ಲಿ ಬಂದು ಆ ಏರಿಯಾದಲ್ಲಿ ತುಂಬ ಒಂದು ಕ್ರೌಡ್ ಕ್ರಿಯೇಟ್ ಮಾಡ್ತಾರೆ, ಜೊತೆಗೆ ಗದ್ದಲವನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದನ್ನು ಕಂಡಂಥ ಸ್ಥಳೀಯರು ಸಹ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಹೋದಂಥ ಪೊಲೀಸರು ಅಲ್ಲಿ ಇದ್ದಂಥ ಯಾರ್ಯಾರು ಅಕ್ರಮವಾಗಿ ಅಲ್ಲಿ ಬಂದಿದ್ರು, ಕೆಲವರು ತಲೆ ಮಾಡಿಸ್ಕೊಂಡಿರ್ತಕ್ಕಂಥ ರೌಡಿ ಶೀಟರ್ಗಳು ಸಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋ ಮಾಹಿತಿ ಸಿಕ್ಕಿದೆ. ಅವರಿಗೆ ಈ ಅನಿಲ್ ಅಂತಕ್ಕಂಥ ಕೆಲವೊಂದು ಟಾಸ್ಕನ್ನು ಇಲ್ಲಿ ಯಾವ್ಯಾವ ಒಂದು ಲಿಟಿಗೇಷನ್ ಪ್ರಾಪರ್ಟಿಗಳಿದ್ದಾವೆ ಅಂಥವನ್ನ ಪತ್ತೆ ಹಚ್ಚೋದಿರ್ಬೋದು, ಅದನ್ನು ಸೆಟ್ಲ್ಮೆಂಟ್ ಮಾಡೋದಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಹಣ ಮಾಡೋದಕ್ಕೆ ಬೆದರಿಕೆಗಳನ್ನು ಇರ್ಬೋದು, ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ಗಳನ್ನು ಕೊಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದ ಅಂತಕ್ಕಂಥದ್ದು. ಇದು ಸಿನಿಮಾ ಸ್ಟೈಲಲ್ಲಿ ನಾವು ಹಲವಾರು ಸಿನಿಮಾಗಳನ್ನು ನೋಡಿದ್ದೀವಿ. ಒಬ್ಬ ರೌಡಿ ನಾನೇ ಒಂದು ಬಾಸ್ ಅನ್ನೋದಾದರೆ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ಇತರ ಏರಿಯಾಗಳಲ್ಲಿ ಇರ್ತಕ್ಕಂಥ ಪುಡಿ ರೌಡಿಗಳನ್ನು, ಅಲ್ಲಿನ ರೌಡಿ ಶೀಟ್ಗಳನ್ನು ಕರೆದು ಅವರಿಗೆ ಮಾಡ್ತಕ್ಕಂಥ ದಂಧೆಗಳಿಗೆ ಸಪೋರ್ಟನ್ನು ಕೊಡ್ತಕ್ಕಂಥದ್ದು. ನೀವೇನೇ ಮಾಡಿದ್ರು ಅದರಲ್ಲಿ ನಮಗೆ ಕಮಿಷನ್ ಇರಬೇಕು, ಇಲ್ಲ ನಾವು ಹೇಳಿದ ಕೆಲಸ ನೀವು ಮಾಡಬೇಕು, ಅದರಲ್ಲಿ ನಿಮಗೆ ದುಡ್ಡು ಕೊಡ್ತೀವಿ ಅಂತಕ್ಕಂಥ ಒಂದು ಟಾಸ್ಕ್ಗಳನ್ನು ಕೊಡುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಈಗ ಸದ್ಯ ಏನು ಅವತ್ತು ಆ ಪೊಲೀಸರು ಅಲ್ಲಿಗೆ ಹೋದಾಗ ಒಂದಷ್ಟು ಜನ ಏನು ತಪ್ಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಲ್ಲಿ ಯಾವಾಗ ಪೊಲೀಸರು ರೆಕಾರ್ಡ್ ಮಾಡ್ತಾ ಇದ್ರು ಕೂಡಲೇ ತಪ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸರು ಆ ಒಂದು ಅನಿಲ್ ಮತ್ತು ಅಲಿಯಾಸ್ ಬೋರ್ವೆಲ್ ಅನಿಲ್ ಕೊಟ್ಟಂಥ ಪಾರ್ಟಿಯಲ್ಲಿ ಯಾವ ರೌಡಿ ಶೀಟರ್ಗಳು ಭಾಗಿಯಾಗಿದ್ರು, ಅವರು ಮೇಲೆ ಪೊಲೀಸರು ಕೇಸುಗಳು ಎಷ್ಟಿದ್ದಾವೆ, ಜೊತೆಗೆ ಪೊಲೀಸರು ಯಾವ ರೌಡಿ ಶೀಟರನ್ನು ಹುಡುಕ್ತಾ ಇದ್ದವರು ಅವರು ಅಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರುತಿ. ಓಕೆ ಮಂಜುನಾಥ್.